ನಾರಾಯಣಪುರ ಪಂಚಾಯಿತಿಯ ನಾರಾಯಣಪುರ ಪಂಚಾಯಿತಿ ಚಾಕನಹಳ್ಳಿ ಪಂಚಾಯಿತಿಯ ನೆರವಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳೇ, ನನ್ನ ಗಂಟಲು ಹೋಗ್ಬಿಟ್ಟದೆ, ಸರಿಯಾಗಿ ಬರ್ಕಾಯ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಬೇಕು. ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಸಹೋದರನಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಬಂದಿದ್ದೇನೆ. ಹಲೋ 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 ಇವತ್ತು ತಾವೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಸಾಕಿ ಈ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡುವಂತ ಅವಕಾಶವನ್ನು ತಾವು ಒಲಿಸಿಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಹೊರಟಲ್ಲೇನ ನಾವು ಮಾಡ್ತೇವೆ. ಅದ್ರ ಜೊತೆಗೆ ನಿಮ್ಮ ಕೆಲ್ಲಾಡ್ಸಂದ್ರ ಕೆರೆಗೆ ಕೆರೆ ತುಂಬಿಸಿ ನೀರು ಅಂತ ಹೇಳಿದಿರಿ. ಈಗಾಗಲೇ ಕೆಲಸ ನಿಧಾನ ಆಗ್ತಾ ಇದೆ. ಆದಷ್ಟು ಬೇಗ ಮಾತೃ ಕೆರೆಗೂ ನೀರು ಬರ್ತಾ ಇದೆ. ಇನ್ನೂ ಒಂದು ಲಿಫ್ಟ್ ಇರಿಗೇಷನ್ ಮಾತೃ ಕೆರೆಗೆ ಮಾಡಿಸಿದ್ದೀನಿ. ಅದ್ರ ಜೊತೆಗೆ ಕುಡಿಯೋ ನೀರು, ಪ್ರತಿ ಹಳ್ಳಿಗೂ ಕುಡಿಯೋ ನೀರನ್ನ ಈ ಡಿಸೆಂಬರ್ ಜನವರಿ ಒಳಗಡೆ ಎಲ್ಲ ಹಳ್ಳಿಗೂ ಕಾವೇರಿ ನೀರನ್ನ ಮನೆ ಮನೆಗೆ ಕೊಡಿಸುವಂತ ಕೆಲಸ ಕೂಡ ಆಗ್ತದೆ. ಹಳ್ಳಿಗಳಿಗೆ, ನಮ್ಮೆಲ್ಲ ಹಳ್ಳಿಗಳಿಗೆ ಈಗಾಗಲೇ ಟ್ಯಾಂಕು ಪೈಪ್ ಲೈನ್ ಏನು ಹಾಕಿದ್ದಾರೆ. ಸಂಗಮದತ್ತ ಕೆಲಸ ಶುರು ಆಗಬೇಕು. ಚುನಾವಣೆ ಆದಮೇಲೆ ಸಂಗಮದಿಂದ ಕೆಲಸ ಶುರು ಆಗುತ್ತೆ. ಯಾಕೆಂದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಪೈಪ್ ಲೈನ್ ಆಗ್ಬೇಕು. ಫಾರೆಸ್ಟ್ ಒಳಗಡೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದು ಎಕ್ಸಿಕ್ಯೂಟಿವ್ ಆರ್ಡರ್ ಇಶ್ಯೂ ಆಗಬೇಕು. ಅದು ಚುನಾವಣೆ ಆಗಿದ ತಕ್ಷಣ ಇಶ್ಯೂ ಆಗಿದ ತಕ್ಷಣ ಕೆಲಸ ಪ್ರಾರಂಭ ಆಗ್ತದೆ. ನಿಮ್ಮ ಮಕ್ಕಳಾಗಿ ಸೇವೆ ಮಾಡ್ತಾ ಇದ್ದೇವೆ. ಬಿಜೆಪಿಯವರು, ಜೆಡಿಎಸ್ ಅವರು ಷಡ್ಯಂತ್ರವನ್ನು ಮಾಡಿ ಏನಾದರೂ ಮಾಡಿ ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಶಕ್ತಿ ಇರೋವರೆಗೂ ನಿಮ್ಮ ಸ್ವಾಭಿಮಾನದ ಮತವನ್ನ ನಿಮ್ಮ ಮನೆಯ ಮಗನಿಗೆ ನೀಡೋದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು. ನಾನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ, ಆ ಕೆಲಸ ಕಾರ್ಯಗಳಿಗೆ ಕೂಲಿಯನ್ನ ಕೇಳ್ತಾ ಇದ್ದೇನೆ. ಆ ಕೂಲಿಯನ್ನ ಕೊಟ್ಟು 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಹಸ್ತದ ಗುರುತಿಗೆ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮೇಲೆ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಾರ್ಟಿಗೆ, ಡಿ ಕೆ ಸುರೇಶ್ಗೆ, ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ 10 ಗಂಟೆ ಒಳಗಡೆ ಇನ್ನ 3 ಪಾಯಿಂಟ್ ಮುಗಿಸ್ಬೇಕು. ಟಿಬೇಕುಪ್ಪೆ ಗ್ರಾಮ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ನಾನು ರಾಜಶೇಖರ್ ಅಂತ ಮಾತಾಡೋದು. ನಮ್ಮ ಈ ಟಿಬೇಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಸುಮಾರು ನಮ್ಮ ಕೆರೆಗೆ ನೀರು ತುಂಬುವಂಥ ಕಾರ್ಯಕ್ರಮವನ್ನು ನಮ್ಮ ಡಿ ಕೆ ಸುರೇಶ್ ಅವರು ಒಂದು ಉತ್ತಮ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ನಾರಾಯಣಪುರ ಗ್ರಾಮ ಪಂಚಾಯತಿ, ಟಿಬೇಕುಪ್ಪೆ ಗ್ರಾಮ ಪಂಚಾಯತಿ ಬರುವಂಥ ಕೆರೆಗಳಿಗೆ ನಮ್ಮ ಅರ್ಕಾವತಿ ನದಿ ನೀರನ್ನು ಲಿಫ್ಟ್ ಇರಿಗೇಷನ್ ಮೂಲಕ ಕೆರೆಗಳನ್ನು ತುಂಬುವಂಥ ಕಾರ್ಯಕ್ರಮವನ್ನು ಉತ್ತಮವಾದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇವರು ಈ ಒಂದು ಕ್ಷೇತ್ರದ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಸಲನೂ ಅವರು ಬಹುಮತವಾಗಿ ಗೆಲ್ತಾರೆ ಅಂತ ನಾನು ಈ ಮೂಲಕ
ಹೇಳಕ್ಕೆ ಬಯಸ್ತೀನಿ. ಸೊ ನಾನು ಹೇಳಿದ್ನಲ್ಲ, ಈಗ ಲಿಫ್ಟ್ ಇರಿಗೇಷನ್ ಅಂತ ಇರ್ಬೋದು, ಆಮೇಲೆ ಶುದ್ಧ ಕುಡಿಯೋ ನೀರಿನ ಘಟಕ ಇರ್ಬೋದು, ಈ ಥರದ್ದೆಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ತುಂಬ ಕಡೆ ಮಾಡಿಕೊಟ್ಟಿದ್ದಾರೆ. ಸೊ ಮೂಲಭೂತವಾಗಿ ಏನೇನು ಬೇಕು ಅಂಥದ್ದನ್ನೆಲ್ಲ ಆಗಿದೆ. ಎಕ್ಸ್ಪೆಷಲಿ ನರೇಗಾ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಚೆಕ್ ಡ್ಯಾಮ್ಗಳನ್ನ ಜಾಸ್ತಿ ಮಾಡಿ ಅಂತರ್ಜಲ ಹೆಚ್ಚಿಸ್ಕೊಟ್ಟಿದ್ದಾರೆ. ಸೊ ಈಗ ಅರ್ಕಾವತಿ ನದಿಯಿಂದ ಲಿಫ್ಟ್ ಇರಿಗೇಷನ್ ಅಂತ ಒಂದು ಕಾರ್ಯಕ್ರಮ ಹೆಚ್ಚು ಕಡಿಮೆ ಒಂದು 13 ಕೋಟಿ ರೂಪಾಯಿನ ಕೆಲಸನ ಶ್ರೀನಿವಾಸನಹಳ್ಳಿ ಕೆರೆಯಿಂದ ಆ ಮೇಲ್ಗಡೆ ಬರ್ತಕ್ಕಂಥ ಗ್ರಾಮ ಕೆರಳಾಳ್ಸಂದ್ರ ಇರ್ಬೋದು, ನಾರಾಯಣಪುರ ಗ್ರಾಮ ಪಂಚಾಯತಿ ಒಳಪಟ್ಟಂಥ ಹಳ್ಳಿಗಳಿರ್ಬೋದು, ಅಲ್ಲಿ ಅಂತರ್ಜಲ ಎತ್ತಿಸ್ಬೇಕಂತ ಒಂದೇ ಉದ್ದೇಶದಿಂದ ಲಿಫ್ಟ್ ಇರಿಗೇಷನ್ ಕಾರ್ಯಕ್ರಮವನ್ನು ಮೊನ್ನೆ ತಾನೇ ಮಾಡಿದ್ದಾರೆ. ಈಗ ಆಲ್ರೆಡಿ ಕಾರ್ಯಗತ ಆಗಿ ನೀರು ತುಂಬಿಸೋ ಕೆಲಸನೂ ನಡೀತಾ ಇದೆ ಅಲ್ಲಿ. ಸೊ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಉತ್ತಮವಾದ ಒಂದು ಮತನ ಗಳಿಸ್ತಾರೆ ಅಂತ ನಾನು ಮೂಲಕ ಇವಾಗ ಹಾಸ್ಪಿಟ್ಲು ಒಂದು ಸಾರ್ವಜನಿಕರ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಸಬ್ ಸೆಂಟರ್ ಅದು. ಸೊ ಅದನ್ನು ಕಟ್ಟಡನ ಕಿತ್ತಾಕಿ ಹೊಸ ಕಟ್ಟಡನ ಮಾಡಿದ್ದೀವಿ, ಅದು ಓಪನಿಂಗ್ ಸ್ಟೇಜಲ್ಲಿದೆ. ಸೊ ಒಂದು ಉತ್ತಮವಾದ ಕಾರ್ಯಕ್ರಮಗಳು ಆಗಿದೆ ಈ ಭಾಗದಲ್ಲಿ. ಈ ತಿಗುಡರಸಳ್ಳಿ ಗ್ರಾಮದಲ್ಲೂ ಅಂಗನವಾಡಿ, ತೇರಂದೊಡ್ಡಿನಲ್ಲಿ ಹಿಂದುಳಿದ ವರ್ಗ ಕೋರ್ಟ್ಗಳಲ್ಲಿ ಉತ್ತಮವಾದ ಕಾರ್ಯಕ್ರಮಗಳಾಗಿವೆ. ಅಲ್ಲಿ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಕೆಲಸ ಆಗಿದೆ. ಇಲ್ಲಿ ಚೌಕ್ ಸಂದರ್ಭದಲ್ಲಿ ನಿಮಗೆ 200 ಸೈಟ್ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ. ಈ ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಈ ಒಂದು ಯಾವುದು ಶಿವನಹಳ್ಳಿ ಬೇಕುಪ್ಪೆ ಏನು ಆರೋನ್ ಡೈರಿ ಒಂದು ರಸ್ತೆ ಇದೆಯೋ ಅದು ಉತ್ತಮವಾದ ಕಾರ್ಯಕ್ರಮ ಆಗಿದೆ. ಸೊ ಈ ಭಾಗದಲ್ಲಿ ಹೇಳ್ಕೊಳ್ಳುವಂಥ ಕಾರ್ಯಕ್ರಮಗಳು ತುಂಬ ಆಗಿದೆ ಅಂತ ನಾನು ಹೇಳ್ತೇವೆ. ನಮಸ್ತೆ. ನಾವು ಟಿಬೇಕುಪ್ಪೆ ಪಂಚಾಯತಿ ಅಧ್ಯಕ್ಷರು. ನಮ್ಮ ಊರು ಒಂದು ಶ್ರೀನಿವಾಸನಹಳ್ಳಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ ಮತ ಹಾಕಬೇಕು ಅಂದರೆ ಮೊದಲನೇದಾಗಿ ಅವರ ಅಭಿವೃದ್ಧಿ ನೋಡಿ ನಾವು ಮತ ಹಾಕಬೇಕಾಗುತ್ತೆ. ಅವ್ರು ಮಾಡಿರುವಂಥ ಕೆಲಸಗಳು ಮತ್ತು ಇನ್ನೂ ಮಾಡುವಂಥ ಕೆಲಸಗಳು ಇರೋದು ತುಂಬ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಮತ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ? ಸಾಕಷ್ಟು ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆಗಳು, ಮತ್ತು ಕೆರೆ ನೀರು ತುಂಬಿಸೋದಿರ್ಬೋದು, ಮತ್ತು ಎಲ್ಲ ಥರ ಭವನಗಳು ಇರ್ಬೋದು, ಎಲ್ಲ ಸರ್ಕಾರಿ ಕಟ್ಟಡಗಳಿಂದ ಹಿಡಿದು ಎಲ್ಲ ಥರನೂ ತುಂಬಾ ಅಭಿವೃದ್ಧಿ ಇವತ್ತು ಆಗಿದೆ. ಹೊಸದಾಗಿ ನಮ್ಮ ಪಂಚಾಯತಿ ಕಟ್ಟಡನೂ ಕೂಡ ಅವರ ನೇತೃತ್ವದಲ್ಲಿ ಆಗ್ತಾಯಿದೆ. ಮತ್ತು ಒಂದು ಏನಮ್ ಕೇಂದ್ರ ಅಂತ ಒಂದು ಬಾಳ್ ಬಿದ್ದು ಹಾಳಾಗಿದ್ದಂಥದ್ದನ್ನು ಇವತ್ತು ಮತ್ತೆ ಅದನ್ನು ಪುನಃ ಹೊಸದಾಗಿ ಕಟ್ಟಡಕ್ಕೆ ಅಭಿವೃದ್ಧಿ ಚಾಲನೆ ಮಾಡ್ತಾರೆ. ಇನ್ನು ತುಂಬಾ ಇದ್ದಾವೆ, ಹೇಳ್ಕೊಳ್ಳುವಂಥವು ಜಾಸ್ತಿ ಇದೆ. ನಿರೀಕ್ಷೆಗೂ ಮೀರಿ ನಾವು ಕೇಳೋದಕ್ಕಿಂತ ಅವರೇ ಇನ್ನೂ ಜಾಸ್ತಿ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಯಾಕೆ ಜರ್ ಕೂಗ್ರಿ ಹೋಗ್ರಿ. कांग्रेस पक्ष के राजीव गांधी की, इंदिरा गांधी की, सोनिया गांधी की, राहुल गांधी की, प्रियंका गांधी की. राहुल गांधी के, प्रियंका गांधी के, बोलो कांग्रेस पार्टी के, डी.के. सुरेश के, बोलो कांग्रेस पार्टी के. ಯಾಕೆ ಬರೀ ಮಾತಾಡ್ತೀವಿ ಎಲ್ಲ
ಇಲ್ಲ ಅಲ್ಲೆಲ್ಲ ಹೋಗಿದ್ರಲ್ಲ ಹೆಂಗೆ ಜನ. ಮಾತಾಡ್ರಪ್ಪ ನೀವು ಯಾರು ಆಯ್ತು ಮಾತಾಡ್ತಾರೆ. ನಮ್ಮ ಹೆಸರು ವೀರಪ್ಪ ಅಂತ, ಶಿವನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಇಲ್ಲಿ ಡಿ ಕೆ ಸುರೇಶ್ ಅವರು MP ಇದಕ್ಕೆ ಲೋಕಸಭಾ ಕ್ಷೇತ್ರ ಇದಕ್ಕೆ ನಿಂತಿದ್ದಾರೆ. ಅವರು ಈ ಕನಕಪುರದಲ್ಲಿ ಯಾವ ಕೆಲಸ ಇದೆ, ಎಲ್ಲಿದೆ, ಏನಿದೆ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅವರು ಮಾಡಿರುವಂಥ ಕೆಲಸ ಅಭಿವೃದ್ಧಿ ಮಾಡಿರುವಂಥ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಲಸನ ಇವತ್ತು ಮಾಡಿದ್ದಾರೆ. ಅವ್ರಿಗೆ ಆ ಕೆಲಸದ ಒಂದು ಇದಕ್ಕೋಸ್ಕರ ಅವರು ಕೂಲಿ ಕೇಳೋಕೆ ಬಂದಿದ್ದಾರೆ. ದಯವಿಟ್ಟು ಮತ ಬಾಂಧವರು ಎಲ್ಲರೂ ಅವರಿಗೆ ವೋಟ್ ಹಾಕಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ಬೇಡ್ಕೋತಾ ಇದ್ದೀವಿ. ಏಕೆಂದರೆ ಇವತ್ತು ಮಾಡಿರೋ ಕೆಲಸ ಅವರ ಅಭಿವೃದ್ಧಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲೇ ಎಷ್ಟು MP ತುಂಬ ಕೆಲಸ ಮಾಡಿರುವಂಥ ಡ್ರೈನೇಜಿಂದ ಒಂದು ಲೋಕಲ್ ಒಂದು ಹಳ್ಳಿನಲ್ಲಿ ಡ್ರೈನೇಜಿಂದ ಅಪ್ ಟು ರಸ್ತೆಗಳಿರ್ಬೋದು, NH ರಸ್ತೆ ಇರ್ಬೋದು, ಪ್ರತಿಯೊಂದು ರಸ್ತೆನೂ ಕೂಡ ಕಾಂಕ್ರೀಟ್ ರಸ್ತೆ ಇರ್ಬೋದು, ವಾಟ್ರದ್ದು ಇರ್ಬೋದು, ಕೆರೆ ತುಂಬಿಸೋ ಕೆಲಸ ಇರ್ಬೋದು, ಪ್ರತಿಯೊಂದು ಕೆಲಸ ಕೂಡ ಯಾವುದು ಇಲ್ಲ ಅನ್ನುವಷ್ಟು ಕೆಲಸ ಮಾಡಿರುವಂಥ ವ್ಯಕ್ತಿ ಅಂದರೆ ಇವತ್ತು ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಕೂಡ ಇಲ್ಲ. ಇಂಥ MP ಇನ್ನು ಬರೋಕ್ಕೆ ಸಾಧ್ಯನಿಲ್ಲ. ಇಂಥ MP ನಾವೆಲ್ಲ ವೋಟ್ ಹಾಕಬೇಕು. ಇಂಥ MP ನಾವು ಯಾವುದೂ ಕಾರಣಕ್ಕೆ ಕೈ ಬಿಡಬಾರ್ದು. ತಮ್ಮಲ್ಲಿ ವಿನಂತಿ ಏನು ಅಂದರೆ ಈ ಥರ ಕೆಲಸ ಮಾಡೋ ವ್ಯಕ್ತಿ ಜೊತೆಗೆ ಎಲ್ಲರಿಗೂ ಹತ್ತಿರದಲ್ಲಿ ಸಿಕ್ಕುವಂಥ ವ್ಯಕ್ತಿ ಅಂದರೆ ಇವರೊಬ್ಬರೇ. ನಮ್ಮಲ್ಲಿ ಏನಾಗಿದೆ, ಬೆಳಿಗ್ಗೆ ಹೋದರೆ 8 ಗಂಟೆಗೆ ಮನೆಗೆ ಹೋದರೆ ಪಾಪ 10 ಗಂಟೆವರೆಗೂ ಮನೆಯಲ್ಲಿದ್ದರು ಪ್ರತಿಯೊಬ್ಬರನ್ನು ಅಟೆಂಡ್ ಮಾಡಿ ಯಾವುದೇ ಕೆಲಸ ಇದೆ ಅಂತ ಕೇಳಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ರಾತ್ರಿ 11 ಆಗಲಿ 12 ಗಂಟೆ ಹೋದ್ರೂ ಕೂಡ ಮನೆಯಲ್ಲಿ ಸಿಗ್ತಾರೆ. ಯಾವುದೇ ಕೆಲಸನ ಇಲ್ಲ ಅಂತ ಮಾತಿಲ್ಲ. ಅಷ್ಟು ಅಭಿವೃದ್ಧಿ, ಅಷ್ಟು ಗ್ರ್ಯಾಂಟ್ಸ್ ತರುವಂಥ ಈ ಕನಕಪುರ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಇವತ್ತು ಡೈರಿ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಕೂಡ ಯಾವ ಕೆಲಸ ಇಲ್ಲ ಅನ್ನುವಷ್ಟೇ ಇಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲ ಮತ ಬಾಂಧವರಲ್ಲಿ ಏನು ಅಂತ ಅಂದರೆ ಇವತ್ತು ಏನೇ ಮಾಡಿದ್ರು ಮುಂದಿನ ಇದರಲ್ಲಿ ಪ್ರತಿಯೊಂದು ಓಡಾಡಬೇಕು. ಯಾವುದೇ ಇದಿದೆ ಗೌರ್ಮೆಂಟ್ ಇದೆ, ಕೆಲಸ ಮಾಡುವಂಥ ಶಕ್ತಿ ಇರೋದು ಇವರೊಬ್ಬರಿಗೆ. ದಯವಿಟ್ಟು ಇವ್ರಿಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ತುಂಬ ಹೈಯೆಸ್ಟ್ ಇದರಲ್ಲಿ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಜೊತೆಗೆ ಎಲ್ಲ ನಮ್ಮ ಶಿವನಹಳ್ಳಿ ಪಂಚಾಯಿತಿ ಜನ ಎಲ್ಲ ನಮ್ಮ ಸೀನಪ್ಪರ್ ಇರ್ಬೋದು, ನಮ್ಮ ಮಾಸ್ಟರ್ ಇರ್ಬೋದು, ಇವ್ರು ಇರ್ಬೋದು, ಕೆಂಚಪ್ಪರ್ ಇರ್ಬೋದು, ಈ ನಾಗರಾಜ್ ಇರ್ಬೋದು, ನಮ್ಮ ಇಡೀ ಮೆಂಬರ್ಗಳನ್ನು ಕೂಡ ಇಡೀ ಪಂಚಾಯಿತಿ ಶಿವನಹಳ್ಳಿ ಪಂಚಾಯಿತಿಲಿ ಎಷ್ಟು ಜನ ಇವರು ಇದ್ದಾರೆ ಮೆಂಬರ್ಸು, ಪ್ರತಿಯೊಬ್ಬರೂ ಪಾಪ ಲೀಡ್ರುಗಳಿರ್ಬೋದು. ಆ ಲೀಡ್ರ್ ಜೊತೆಗೆ ಅಲ್ಲಿರುವಂಥ ಜನಗಳು ಕೂಡ ಲೀಡ್ರ್ ಒಂದೇ ಅಂತಲ್ಲ, ಅಲ್ಲಿರುವ ಪ್ರತಿಯೊಬ್ಬನೂ ಕೂಡ ಅವ್ರಿಗೋಸ್ಕರ ದುಡಿತಾರೆ. ಅವ್ರಿಗೋಸ್ಕರ ಪಾಪ ಅವ್ರ ವಿಚಾರದಲ್ಲಿ ಯಾರಿಗೂ ಇದಿಲ್ಲ, ವೋಟ್ ಹಾಕಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಅವರೂ ಕೂಡ ಓಡಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಶಿವನಹಳ್ಳಿ ಪಂಚಾಯತಿ ಏನಿದೆ ಅದರಲ್ಲಿ ಎಲ್ಲರೂ ಕೂಡ ಶ್ರಮ ವಹಿಸ್ತವ್ರೆ. ಅವರ ಶ್ರಮಕ್ಕೆ ತಾವೆಲ್ಲರೂ ಇದು ಮಾಡಿ ಸಾಹೇಬ್ರಿಗೆ ವೋಟ್ ಹಾಕಬೇಕಂತ ತಮ್ಮಲ್ಲಿ ವಿನಂತಿಯಾಗಿ ಎಲ್ಲ ಕೇಳ್ಕೊತಾ ಇದ್ದೀವಿ. ಈ ದಿನ ನಮ್ಮ KPCC ಅಧ್ಯಕ್ಷರು ಹಾಗೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ತರೋದರಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವರ ಅಧ್ಯಕ್ಷಗಿರಿಗೆ ಬಂದ ಮೇಲೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಸಾಕಷ್ಟು ಹೋರಾಟ ಮಾಡೋರೆ. ಮತ್ತು ಅದೇ ರೀತಿ ಜನಗಳಿಗೆ 5 ಗ್ಯಾರಂಟಿನ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಕೂಲಿ ಕಾರ್ಮಿಕರಿಗೆ, ಅಂಗಡಿ ವ್ಯಾಪಾರಿಗಳಿಗೆ, ಫುಟ್ಪಾತ್ ವ್ಯಾಪಾರಿಗಳಿಗೆ ಸಣ್ಣ ಒಂದು ಮೊತ್ತದಲ್ಲಿ ಅವರ ದಿನನಿತ್ಯ ಬದುಕಿನ ಖರ್ಚಿಗೆ ಕೈಗೆ ಸಿಕ್ಕುವಂಥ ಒಂದಷ್ಟು 5 ಗ್ಯಾರಂಟಿ. ಮಹಿಳೆಯರಿಗೆ ಬಸ್ಸು ಉಚಿತ ಇರ್ಬೋದು, ಮತ್ತು ಗೃಹಲಕ್ಷ್ಮಿ 2000 ರೂಪಾಯಿ ಇರ್ಬೋದು,
ಮತ್ತು 200 ಯೂನಿಟ್ ಕರೆಂಟು ಬಡವರು ಪಾಪ ಕೂಲಿಗೆ ಅದು ಅವರು ಕರೆಂಟ್ ಬಿಲ್ ಕಟ್ಟೋಕ್ಕಾಗದೆ ಎಷ್ಟೋ ಜನ ಕರೆಂಟ್ ಸರ್ವಿಸ್ಗಳು ತಗೊಳ್ಳೋದು ಮನೇಲಿದ್ದಂಥ ಅವ್ರಿಗೆ ಒಂದು ಯೋಜನೆನ ಕಾರ್ಯರೂಪಕ್ಕೆ ತಂದು ನಮ್ಮ ಸಿದ್ದರಾಮಯ್ಯನವರು ಅದೇ ರೀತಿಯಾದಂಥ ನಮ್ಮ ಎಲ್ಲ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಈ ಯೋಜನೆನ ಕರ್ನಾಟಕ ರಾಜ್ಯಾದ್ಯಂತ ಜಾರಿ ಮಾಡಿ ಮತ್ತು ಯುವ ನಿಧಿ ಇವುಗಳನ್ನೆಲ್ಲ ತಂದುಕೊಟ್ಟು ಕೊಟ್ಟಂತೆ ಆ ಮಾತುಗಳನ್ನ ಉಳಿಸ್ಕೊಂಡು ಈ ರಾಜ್ಯದಲ್ಲಿ ಮತ್ತೆ ಲೋಕಸಭಾ ಚುನಾವಣೆಗೆ ಅದನ್ನು ಮುಂದಿಟ್ಕೊಂಡು ಮುಂದೆ ಈ ರಾಜ್ಯನ ಮುಂಚೂಣಿಯಲ್ಲಿ ತಗೊಂಡು ಹೋಗೋಕ್ಕೆ ದೊಡ್ಡ ಹೋರಾಟ ಮಾಡ್ತಾವ್ರೆ. ಮತ್ತು ಅದೇ ರೀತಿಯಾದಂಥ ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ಪ್ರಬಲ ಒಬ್ಬ ಸಂಸದರಾದಂಥ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹೆಸರು ಮಾಡಿದಂಥ ಏಕೈಕ ವ್ಯಕ್ತಿ. ಅವರ ಕಾರ್ಯವೈಖರಿ ಇಡೀ ನಮ್ಮ ತಾಲೂಕು ಅಂತಲೂ ಇಡೀ ರಾಜ್ಯ ಮೆಚ್ಚಿದೆ. ಅದಕ್ಕೋಸ್ಕರವಾಗಿ ಇವತ್ತು ಆ ಜನ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಬೇಕು ಅಂತ ಹೇಳಿ ನಮ್ಮ ಗ್ಯಾರಂಟಿನ ಮುಂದೆ ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರಿಗೆ ಮತ ಹಾಕಬೇಕು ಅಂತ ಹೇಳಿ ನಾವಿತ್ತು ಎಲ್ಲ ಕಡೆ ಜನಗಳನ್ನ ನಿಮ್ಮ ಏನು ಮಾತು ಕೊಟ್ಟಿದ್ದಲ್ಲ ಉಳಿಸಿದ್ದೀವಿ ಅನ್ನೋ ಒಂದು ಪ್ರಣಾಳಿಕೆ ಮೇಲೆ ನಾವು ಮತ ಕೇಳೋಕ್ಕೆ ಎಲ್ಲರೂ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅವ್ರನ್ನ ಹೆಚ್ಚಿನ ಬಹುಮತದಿಂದ ಹಾಕಿ ಗೆಲ್ಲಿಸಿ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ಬಹುಮತದಲ್ಲಿ ಬರುವಂಥ ನಮ್ಮ ಸಂಸದರನ್ನ ಗೆಲ್ಲಿಸಬೇಕು ಅಂತ ನಾವು ಎಲ್ಲ ಜನಗಳಲ್ಲಿ ವಿನಂತಿ ಮಾಡಿ ಕೈ ಮುಗಿದು ಬೇಡ್ಬೋದು. ನಮ್ಮ ಕನಕಪುರ ಲೋಕಸಭಾ ಚುನಾವಣೆ ನಿಮಿತ್ತ ಸುರೇಶ್ರವರನ್ನ ಬಹುಮತದಿಂದ ಗೆಲ್ಲಿಸಲು ಎಲ್ಲ ಕಾರ್ಯಕರ್ತರು ಮುಖಂಡರು ಮೂರು ರಾತ್ರಿ ಶ್ರಮ ಬಿದ್ದು ಎಲ್ಲ ಪ್ರಯತ್ನ ಮಾಡ್ತಾರೆ. ಮತ್ತು ಈ BJP ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ಈ ಥರ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಯಾವುದೇ ಸರ್ಕಾರ ಕೊಟ್ಟಿರಲಿಲ್ಲ. ಇವತ್ತು ಬಡವರ ಕಾರ್ಯಕ್ರಮನ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದ್ರಿಂದ ಅವರಿಗೆ ಯಾವುದೇ ಎಲ್ಲರನ್ನೂ ಇಡೀ ರಾಜ್ಯದಲ್ಲಿ ಯಾರನ್ನೇ ಓಟ್ ಕೇಳೋ ನೈತಿಕತೆ ಅವ್ರಿಗಿಲ್ಲ. ಆ ನೈತಿಕತೆ ಇರೋದು ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಮಾತ್ರ, ಡಿ ಕೆ ಸುರೇಶ್ಗೆ, ಡಿ ಕೆ ಶಿವಕುಮಾರ್ ಸರ್ಗೆ ಮಾತ್ರ ಅಲ್ಲದೆ ಸಿದ್ದರಾಮಯ್ಯನವ್ರಿಗೆ. ಮತ್ತು ಈ ಥರ ಕಾರ್ಯಕ್ರಮ ಇನ್ನು ಮುಂದೆನೂ ಕೊಡೋಕ್ಕಾಗಲ್ಲ, ಹಿಂದೆನೂ ಕೊಟ್ಟಿಲ್ಲ ಯಾರು. ಆ ಕಾರ್ಯಕ್ರಮನೇ ಇವತ್ತು ಎಲ್ಲ ಕಾರ್ಯಕರ್ತರಿಗೂ ಲೀಡರ್ಗೂ ಮತ್ತು ನಮ್ಮ ಮತವನ್ನು ಕೇಳಲಿಕ್ಕೆ ಒಂದು ರೈಟ್ಸ್ ಅದೇ, ಹಕ್ಕದೆ. ಹಕ್ಕನ್ನ ಇವತ್ತು ಎಲ್ಲರೂ ಚಲಾವಣೆ ಮಾಡ್ತಾವ್ರೆ ಮತ್ತು ಎಲ್ಲರನ್ನು ಕೇಳಿ ಓಟ್ ಹಾಕಿಸ್ತಾರೆ. ಅದೇ BJP ಸರ್ಕಾರದಲ್ಲಿ ಯಾರೇ ಬಂದು ಓಟ್ ಕೇಳೋಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅವ್ರು ಯಾವ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಲ್ಲ. ಅವರು ಶ್ರೀಮಂತರ ಸರ್ಕಾರ, ಬಡವರ ಕಾರ್ಯಕ್ರಮ, ಬಡವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಮಸ್ಕಾರ, ನಾನು ಕಿರಣ್ ರಾಜ್ ಅಂತೇಳಿ. ಇಡೀ BJP ಸರ್ಕಾರ ನಾವು ಮಾಡಿದ್ದೀವಿ ಅಂತ ಏನು ಹೇಳ್ತಾ ಇದೆ. ಈ 60 ವರ್ಷದಿಂದ ಅವ್ರೇನು ಮಾಡಿಲ್ಲ, ಈ 10 ವರ್ಷದಲ್ಲಿ ನಾವೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಕೊಟ್ಟಂಥ ಎಲ್ಲ ಏನು ಭಾಗ್ಯಗಳಾಗಿರ್ಬೋದು ಅಥವಾ ಏನು IIT ಏನೇನು ಮಾಡಿದೆ ಅದೆಲ್ಲ ಕಾಂಗ್ರೆಸ್ಸೇ ಮಾಡಿರೋದು. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ಇಬ್ಬರೂ ಎಸ್ಪೆಷಲಿ ಇದರೆಲ್ಲ ಇಡೀ ರಾಜ್ಯದಲ್ಲೇ ಎಲ್ಲ ಕಡೆನೂ ಓಡಾಡಿ ಈ ಸರ್ಕಾರ ತಂದಿದ್ದಾರೆ. ಜೊತೆಗೆ ಇವರು ಎಲ್ಲ ರೀತಿಯಲ್ಲೂ ನಮಗೆ ಎಲ್ಲ ಜನಾಂಗಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವ್ರನ್ನ ನಾವು ಗೆಲ್ಲಿಸ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು ಎಲ್ಲರಿಗೂ ಕ್ಲೀನ್ ಮಾಡಬೇಕು ಅಂತೇಳಿ. ಯಾಕಂತಂದ್ರೆ ಈ ಅವಕಾಶ ನೀವೇನು ಕೊಟ್ಟಿದ್ದೀರಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ನೀವೆಲ್ಲ ಸೇರಿ ಏನು ಅವಕಾಶವನ್ನು ಒಲಿಸ್ಕೊಟ್ಟಿದ್ದೀರಿ. ಖಂಡಿತ ನಿಮ್ಮ ಋಣವನ್ನ ನಾವು ನಿಮ್ಮ ಮನೆ ಮಕ್ಕಳಾಗಿ ತೀರಿಸುವಂತ ಕೆಲಸ ನಾವು ಮಾಡ್ತೇವೆ. ನಿಮಗೆ ಯಾವುದೇ ತರದ ಅನುಮಾನಗಳು ಬೇಡ. ಕೆಲವರು BJPಯವರು JDS ಅವರು ಬಂದು ಅಪಪ್ರಚಾರಗಳನ್ನ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಕೇವಲ ಅವರ ಲಾಭಕ್ಕೋಸ್ಕರ ಬರ್ತಾರೆ ಹೊರತು ಈ ತಾಲೂಕಿನ, ಈ ಜಿಲ್ಲೆಯ ಋಣವನ್ನು ತೀರಿಸಲಿಕ್ಕೆ ಬರೋದಿಲ್ಲ. ನಾನು ನಿಮ್ಮ ಸೇವಕನಾಗಿ ನಾನು ಇವತ್ತು ನಿಮ್ಮನ್ನ ಕೂಲಿ ಕೇಳಲಿಕ್ಕೆ ಬಂದಿದ್ದೇನೆ. ಆ ಕೂಲಿಯನ್ನ ತಾವು ಕೊಡೋದ್ರ ಮುಖಾಂತರ ನನಗೆ ಆಶೀರ್ವಾದವನ್ನು ಮಾಡಬೇಕು. ಇವತ್ತು 5 ಗ್ಯಾರಂಟಿಗಳನ್ನ ರಾಜ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನ ಹೇಳಿದ್ವಿ. ನಾವು ಇದೆ. ಬೆಂಗಳೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣವನ್ನು ನಾನು ನೋಡ್ತಾ ಇದ್ದೇನೆ. ಖಂಡಿತ ತಮ್ಮ ಆಶೀರ್ವಾದ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ರಾಜ್ಯ ನೋಡೋ ಹಾಗೆ ಇವತ್ತು BJPಯವರಿಗೆ ಉತ್ತರ ಕೊಟ್ರಿ.
ಅದೇ ರೀತಿ ಇವತ್ತು JDS ಮತ್ತು BJPಯ ಮೈತ್ರಿ ಅದಕ್ಕಿಂತ ಹೆಚ್ಚಿನ ಉತ್ತರವನ್ನ ನಂಟರು ಬಂದಂಗೆ ಬಂದಿದ್ದಾರೆ, ನಂಟರು ಬಂದಂಗೆ ಹೋಗ್ತಾರೆ. ಅದನ್ನ ಬಿಟ್ಟರೆ ಬೇರೆ ಏನು ಅವ್ರಿಗೆ ನಿಮಗೆ ಸಂಬಂಧ ಇಲ್ಲ.